ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಭೂಮಿ ಮತ್ತೆ ಗೌತಮ್ ಮಡಿಲನ್ನ ಸೇರಿದಾಳೆ ಮಿಂಚು. ಆ ಕಡೆ ಜಯದೇವ್ ಪ್ಲಾನ್ ಉಲ್ಟಾ ಹೊಡ್ತದ. ಹಾಗಿದ್ರೆ ಏನಾಯ್ತು, ಏನು ಕತೆ? ಮನೆಯಲ್ಲಿ ದೊಡ್ಡ ಸಂಭ್ರಮ ಸಡಗರ. ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌತಮ್ ಭೂಮಿ ಮಿಂಚುವನ್ನು ಕಳ್ಕೊಂಡು ತುಂಬಾ ಸಂಕಟ ಪಡ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಜಯದೇವ್ ಮಾಡಿರ್ತಕ್ಕಂಥ ಆ ಒಂದು ಕುತಂತ್ರ ಗೌತಮ್ ಮತ್ತೆ ಭೂಮಿಗೆ ಗೊತ್ತಿಲ್ಲ. ತಮ್ಮ ಮಗಳು ಮಿಂಚು ಆದ್ರೂ ಯಾರು ಫೇಕ್ ಅಪ್ಪ ಅಮ್ಮನ ಹತ್ರ ಮಿಂಚುನ ಬಿಟ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ತಮ್ಮ ಮಗು ಅಂತ. ಯಾಕಂದ್ರೆ DNA ಟೆಸ್ಟ್ ರಿಪೋರ್ಟ್ ಕೂಡ ಉಲ್ಟಾ ಬಂದದ, ಗೌತಮ್ ಮತ್ತೆ ಭೂಮಿ ಮಗು ಅಲ್ಲ ಅಂತ ಬಂದದ. ಹಾಗಾಗಿ ಗೌತಮ್ ಮತ್ತೆ ಭೂಮಿ ಅನಿವಾರ್ಯವಾಗಿ ಮನಸ್ಸನ್ನ ಭಾರ ಮಾಡಿಕೊಂಡು ಮಿಂಚುವನ್ನ ಫೇಕ್ ತಂದೆ ತಾಯಿ ಜೊತೆ ಕಳಿಸ್ಕೊಟ್ಬಿಡ್ತಾರೆ. ಕಳಿಸ್ಕೊಟ್ಬಿಟ್ರು, ಆದ್ರೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಯಾಕಂದ್ರೆ ಮಿಂಚುವನ್ನ ಸಾಕು ಮಗಳಿಗಿಂತ ಸ್ವಂತ ಮಗಳಾಗಿ ನೋಡಿದ್ರು, ಅಷ್ಟು ಚಂದ ನೋಡ್ಕೊಂಡಿದ್ರು. ಅದೇ ಕಾರಣಕ್ಕೆ ಹೋಗ್ಬೇಕಾದ್ರೂ ಕೂಡ ಒಂದಷ್ಟು ದುಡ್ಡು ಆಸ್ತಿ ಎಲ್ಲವನ್ನ ಕೂಡ ಕೊಟ್ಟು ಕಳಿಸಿದ್ರು. ಆ ಕಡೆ ಫೇಕ್ ತಂದೆ ತಾಯಿ ಅಂತೂ ದಿಲ್ಖುಷ್ ಆಗ್ಬಿಟ್ರು. ಯಾಕಂದ್ರೆ ಇತ್ತ ಕಡೆ ಜಯದೇವ್ ದುಡ್ಡು ಕೊಡ್ತಿದ್ದಾರೆ, ಆತ ಕಡೆ ಗೌತಮ್ ಕೊಡ್ತಿದ್ದಾರೆ. ಈ ಮಗು ಒಂಥರ ಅಕ್ಷಯ ಪಾತ್ರೆ ಆದಾಗೆ ನಮ್ಗೆ ಆಗ್ಬಿಟ್ಟಿದ್ಯಲ್ಲ ಅಂತ ಹೇಳಿ ಇತ್ತ ಕಡೆ ಜಯದೇವ್ ಕೂಡ ಬಂದು ಒಂದಷ್ಟು ದುಡ್ಡನ್ನ ಕೊಡ್ತಾರೆ. ಮಗುವನ್ನ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ. ಜೊತೆಗೆ ಅಣ್ಣ ಏನು ಕೊಟ್ಟಿಲ್ವಾ ಅಂತ ಕೂಡ ಕೇಳ್ತಾರೆ. ಯಾಕಂದ್ರೆ ಜಯದೇವ್ಗೆ ತುಂಬಾ ಚೆನ್ನಾಗಿ ಗೊತ್ತದ ಗೌತಮ್ ಒಬ್ರನ್ನ ಹಚ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರನ್ನ ಹಾಗೆ ಕೈ ಬಿಡುವುದಿಲ್ಲ ಅಂತ. ಅದರಲ್ಲೂ ಮಿಂಚುನ ಮಗಳಾಗಿ ನೋಡ್ಕೊಂಡಿದ್ರು. ಅಂಥದ್ರಲ್ಲಿ ಆ ಮಗುವನ್ನ ಇನ್ಯಾರೋ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ ಆ ಮಗು ಕಷ್ಟ ಆಗಬಾರ್ದು ಅಂತ ಖಂಡಿತವಾಗ್ಲೂ ಏನಾದರೂ ಕೊಟ್ಟೇ ಇರ್ತಾನೆ ಅನ್ನೋದು ಗೊತ್ತು. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಜಯದೇವ್ ಅಣ್ಣ ಏನೋ ಕೊಟ್ಟಿಲ್ವಾ ಅಂತಾನೆ ಫೇಕ್ ತಂದೆ ತಾಯಿಯನ್ನ ಕೇಳ್ತಾರೆ. ಅವರಂತೂ ಜಬರ್ದಸ್ತ್ ಕಿಲಾಡಿಗಳು. ಅದೇ ಕಾರಣಕ್ಕೆ ನಮ್ಗೇನೋ ಕೊಟ್ಟೇ ಇಲ್ಲ ಸರ್, ಒಂದಷ್ಟು ದುಡ್ಡು ಮಾತ್ರ ಕೊಟ್ಟರು, ಏನಾದರೂ ಕಷ್ಟ ಇದೆ ಅಂದರೆ ಫೋನ್ ಮಾಡಿ ಅಂತ ಹೇಳಿದ್ರು. ಅಂತಷ್ಟೇ ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾರೆ. ನಂತರ ಸರಿ ಆಯಿತು, ಈ ಮಗುವನ್ನು ನಾನು ಒಂದು ಅಡ್ರೆಸ್ ಕೇಳ್ತೀನಿ, ಅಲ್ಲಿಗೆ ತಲುಪಿಸ್ಬಿಡಿ ಅಂತ ಜಯದೇವ್ ಹೇಳಿ ಆ ರೌಡಿಗೆ ಕೂಡ ಕರೆ ಮಾಡ್ತಾರೆ. ಯಾಕಂದರೆ ಆ ರೌಡಿ ಜೈಲ್ಗೆ ಹೋಗಿ ತುಂಬ ಸೆಟ್ ಆಗಿರ್ತಾರೆ. ಬಿಕಾಸ್ ಆ ಮಗುವಿನ ಕಾರಣದಿಂದ, ಭೂಮಿ ಕಾರಣದಿಂದ ನಾನು ಜೈಲ್ಗೆ ಹೋಗಿದ್ದೆ ಅಂತ ಅದೇ ಒಂದು ಕೋಪದಲ್ಲಿರ್ತಾರೆ. ಈ ಕಡೆ ಜಯದೇವ್ ಕಾಲ್ ಮಾಡ್ತಿದ್ದಾಗ ಯಾಕೆ ಸರ್ ಮತ್ತಿನ್ನೇನು ಪ್ರಾಬ್ಲಮ್ ತರೋದಕ್ಕೆ ಕರೆ ಮಾಡಿದ್ರ ಅಂದಾಗ ಅದೇ ಮಗು ನಿನ್ನ ಜೈಲಿಗೆ ಕಳಿಸಿದ ಮಗು ಮತ್ತೆ ಸಿಕ್ಕಿದೆ ಅಂತ ಹೇಳಿದಾಗ ಹೌದಾ, ಈ ಬಾರಿ ಅಂತೂ ಬಿಡೋದೇ ಇಲ್ಲ, ಅವರಮ್ಮ ನನ್ನನ್ನು ಜೈಲಿಗೆ ಕಳಿಸಿದ್ರು ಈ ಮಗುವಿನ ಕಾರಣದಿಂದ, ಖಂಡಿತವಾಗ್ಲೂ ನಾನು ಸುಮ್ಮನೆ ಬಿಡೋನಲ್ಲ, ಸುಮ್ಮನೆ ಇರೋನಲ್ಲ, ಕಳಿಸ್ಕೊಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಲೊಕೇಶನ್ನ ಕಳಿಸ್ಕೊಂಡು ಆ ಜಾಗಕ್ಕೆ ಹೋಗಿ ಅಂತ ಹೇಳಿಬಿಟ್ಟಿದ್ದಾರೆ ಈ ಕಡೆ ಜಯದೇವ್. ತದನಂತರ ಇತ್ತ ಕಡೆ ಕಾಂತವ್ರೇನು ಜಯದೇವ ಕರ್ಮಕಾಂಡನ ಬಟಾಬೈಲ್ ಮಾಡಬೇಕು ಅಂತ ಹೇಳಿ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಟು ಗೌತಮ್ ಮನೆಗೆ ಬರ್ತಿದ್ದಾರೆ. ಅದಕ್ಕೂ ಮುನ್ನನೇ ಕಾಲ್ ಮಾಡಿ ತಿಳಿಸೋ ಪ್ರಯತ್ನ ಮಾಡಿದ್ರು, ಬಟ್ ಸರಿಯಾಗಿ ಕಾಲ್ ಕನೆಕ್ಟ್ ಆಗಿಲ್ಲ. ಹಾಗಾಗಿ ಅವ್ರಿಗೆ ವಿಷಯ ತಿಳಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಗೌತಮ್ ಮತ್ತು ಭೂಮಿ ಅದೃಷ್ಟನೇ ಏನೂ ಗೊತ್ತಿಲ್ಲ, ಇಷ್ಟು ದಿನ ಬರದೇ ಇರೋತಕ್ಕಂಥ ಡಾಕ್ಟರ್ ಕಾರಣ ಅವರು ಮನೆಗೆ ಬಂದಿದ್ದಾರೆ. ಯಾವಾಗಲೂ ಕೂಡ ತಾನು ಯಾರಿಗೆ ಡೆಲಿವರಿ ಮಾಡಿಸಿರ್ತಾರೋ ಮಕ್ಕಳು ಹೇಗಿರ್ಬೋದು ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಕಾರಣ ಹಾಗೆ ಒಂದು ಆಸಕ್ತಿ ಇರುತ್ತೆ, ಕಾಳಜಿ ಇರುತ್ತೆ. ಅದೇ ಕಾರಣಕ್ಕೆ ಏನಾದರೂ ಆ ಸೈಡ್ ಹೋದರೆ ಹೋಗಿ ವಿಚಾರಿಸೋ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಭೂಮಿಯ ಒಂದು ಡೆಲಿವರಿಯನ್ನು ಕೂಡ ಇಲ್ಲಿ ಕಾರಣ ಮಾಡಿದ್ರಿಂದಾಗಿ ಅವರ ಮಗು ತಪ್ಪಿಸ್ಕೊಂಡಿತ್ತು ಅನ್ನೋ ವಿಷಯ ಪಾರುವಿಂದ ಅವ್ರಿಗೆ ಗೊತ್ತಾಗಿದ್ದರಿಂದಾಗಿ ಇತ್ತ ಕಡೆ ಕರ್ಣ ಹೋಗಿದ್ದೆ ಗೌತಮ್ ಮತ್ತು ಭೂಮಿಯನ್ನು ವಿಚಾರ ಮಾಡೋದಕ್ಕೆ ಮುಂದಾಗ್ತಾರೆ. ನಾನು ಇದೇ ಆನ್ ದ ವೇ ಬಂದಿದ್ದೆ, ಹಾಗಾಗಿ ನಿಮ್ಮನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಪಾರು ಅವರು ಹೇಳಿದರು ನಿಮ್ಮ ಮಗು ಸಿಕ್ತಾ ಅಂತ ಕೇಳ್ತಾರೆ. ಇಲ್ಲ ಮಗು ಸಿಕ್ಕಿಲ್ಲ, ಇನ್ನೂ ಕೂಡ ಹುಡುಕ್ತಾ ಇದ್ದೀವಿ ಅಂತ ಹೇಳಿದಾಗ ಹೌದಾ, ತುಂಬ ವಿಚಾರ ಆಗ್ತಿದೆ, ಖಂಡಿತವಾಗ್ಲೂ ನಿಮ್ಮ ಮಗು ನಿಮಗೆ ಸಿಗತ್ತೆ ಅಂತಾರೆ. ಇದರ ನಡುವೆ ಅವರು ತುಂಬ ಡಿಸ್ಟರ್ಬ್ ಆಗಿರೋದನ್ನು ಕರ್ಣ ಗಮನಿಸ್ತಾರೆ. ಡಿಸ್ಟರ್ಬ್ ಆಗಿದ್ದನ್ನು ಕರ್ಣ ಗಮನಿಸಿದಾಗ ಕರ್ಣಗೆ ಅನಿಸುತ್ತೆ ಖಂಡಿತ ಇದು ಮಗು ವಿಷಯವಾಗಲ್ಲ, ಅದು ಲಾಂಗ್ ಟರ್ಮಿಂದ ಬರ್ತಿರೋದ್ರಿಂದ ಯಾವಾಗಲೂ ಹೀಗೆ ಇರ್ಲಿಕ್ಕೆ ಆಗೋದಿಲ್ಲ. ಬದುಕು ಅನ್ನೋದು ಎಲ್ಲವನ್ನ ಕೂಡ ಬದಲಾಯಿಸ್ತಾ ಹೋಗುತ್ತೆ. ಆದರೆ ಇವತ್ತು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದರೆ ಮತ್ತಿನ್ನೇನೋ ರೀಸನ್ ಇರ್ಬೋದು ಅಂತ ಕರ್ಣಂಗೆ ಅನಿಸುತ್ತೆ. ಅದೇ ಕಾರಣಕ್ಕೋಸ್ಕರನೇ ಕರ್ಣ ಗೌತಮ್ ಮತ್ತು ಭೂಮಿಯನ್ನು ಕೇಳ್ತಾರೆ, ಯಾಕೆ ಇಷ್ಟು ಡಿಸ್ಟರ್ಬ್ ಆಗಿದ್ರೆ? ಖಂಡಿತ ಮಗು ರೀಸನ್ ಅಲ್ಲ ಅನ್ನಿಸ್ತದೆ ಅಂತ. ಹೌದು, ಮಗು ರೀಸನ್ ಅಲ್ಲದೆ ಇದ್ರು, ಅದು ನಮ್ಮ ಮಗು ರೀಸನ್ ಅಲ್ಲದೆ ಇರ್ಬೋದು, ಬಟ್ ಮಗು ರೀಸನ್ಗೋಸ್ಕರನೇ ನಾವು ಈ ರೀತಿ ಇರೋದು ಅಂದಾಗ ತುಂಬಾ ಅಚ್ಚರಿ ಆಗುತ್ತೆ ಕರ್ಣಗೆ. ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲಿ ಭೂಮಿ ಮತ್ತು ಗೌತಮ ನಾವು ನಮ್ಮ ಮನೆಯಲ್ಲಿ ಒಂದು ಮಗುವನ್ನು ಸಾಕಿದ್ವಿ,
ಇಷ್ಟು ವರ್ಷ ಆ ಮಗು ನಮ್ಮ ಜೊತೆನೇ ಇತ್ತು, ಮಗುಗಿಂತ ಹೆಚ್ಚಾಗಿ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ವಿ. ಆದರೆ ಇವತ್ತು ಅವರ ತಂದೆ ತಾಯಿ ಬಂದು ಕರ್ಕೊಂಡು ಹೋಗ್ಬಿಟ್ರು, ಅದೇ ತುಂಬಾ ಘಾಸಿ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಅಲ್ಲೊಂದು ಲ್ಯಾಬ್ ರಿಪೋರ್ಟ್ ಇರುತ್ತೆ, ಏನಿದು ಲ್ಯಾಬ್ ರಿಪೋರ್ಟ್ ಅಂತ ನೋಡ್ತಾರೆ. ಆ ಲ್ಯಾಬ್ ರಿಪೋರ್ಟ್ ಸ್ವಲ್ಪ ಫೇಕ್ ಅನ್ನೋದು ಅನುಮಾನ ಬರುತ್ತೆ ಕಾರಣಕ್ಕೆ. ಹಾಗಾಗಿ ಇದನ್ನು ಯಾರು ತಂದಿದ್ದು ಅಂತ ಕೇಳ್ತಾರೆ. ಅಪ್ಪಿ ಮತ್ತು ಪಾರ್ಥ ನಾವೇ ತಂದದ್ದು ಅಂದಾಗ ಈ ರಿಪೋರ್ಟ್ ಸ್ವ್ಯಾಪ್ ಆಗಿದೆ, ಖಂಡಿತವಾಗ್ಲೂ ಇದು ಒರಿಜಿನಲ್ ರಿಪೋರ್ಟ್ ಅಲ್ಲ ಅಂದ್ಬಿಡ್ತಾರೆ. ಗೌತಮ್ ಮತ್ತು ಭೂಮಿಗೆ ಶಾಕ್ ಆಗುತ್ತೆ. ಜೊತೆಗೆ ಇದು DNA ಟೆಸ್ಟ್ ರಿಪೋರ್ಟ್ ಅಂತ ಕೇಳಿದಾಗ ಹೌದು ನಮ್ಗೆ ಅನುಮಾನ ಬಂದಿತ್ತು ಅದು ನಮ್ಮ ಮಗುನೇ ಅಂತ, ಹಾಗಾಗಿ ಮಾಡಿಸಿದ್ವಿ, ಬಟ್ ನಮ್ಮ ಜೊತೆ ಮ್ಯಾಚ್ ಆಗಿಲ್ಲ ಅಂದಾಗ ನನಗೆ ಯಾಕೋ ಇದು ಸ್ವ್ಯಾಪ್ ರಿಪೋರ್ಟ್ ಅನ್ನಿಸ್ತಿದೆ, ಇಡೀ ಒರಿಜಿನಲ್ ರಿಪೋರ್ಟ್ ಮಾಡಿರ್ತಕ್ಕಂಥವ್ರು ನನಗೆ ಗೊತ್ತಿದ್ದಾರೆ, ಕಾಲ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಕರೆ ಮಾಡ್ತಾರೆ. ಈ ರೀತಿ ನೆನ್ನೆ ಗೌತಮ್ ಭೂಮಿ ಅನ್ನೋದು DNA ಬಂದಿತ್ತಲ್ವಾ, ಯಾರಿಗೆ ಮ್ಯಾಚ್ ಆಯಿತು ಅಂತ ಕೇಳಿದಾಗ ಗೌತಮ್ ಮತ್ತು ಭೂಮಿ ಅನ್ನೋರಿಗೆ ಮ್ಯಾಚ್ ಆಯಿತು ಅಂತ ಹೇಳ್ತಾರೆ. ವಿಷಯ ಕೇಳಿದ್ದೆ, ಸರಿ ಆಯಿತು, ಒರಿಜಿನಲ್ ರಿಪೋರ್ಟನ್ನು ಕಳಿಸ್ಕೊಡಿ ಅಂತಾರೆ. ಒರಿಜಿನಲ್ ರಿಪೋರ್ಟ್ ಬರುತ್ತೆ, ಫೇಕ್ ರಿಪೋರ್ಟ್ ನೋಡ್ತಾರೆ, ಸ್ವ್ಯಾಪ್ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ನಂತರ ಇಲ್ಲಿ ನೋಡಿ ಗೌತಮ್ ಮತ್ತು ಭೂಮಿ, ನೀವು ನಿಜಕ್ಕೂ ಅಂದ್ಕೊಂಡಿದ್ದು ತಪ್ಪು, ಯಾಕಂದರೆ ನಿಮ್ಮ DNA ಟೆಸ್ಟ್ ಆ ಮಗು ಜೊತೆ ಮ್ಯಾಚ್ ಆಗಿರೋದು, ಯಾಕಂದರೆ ಆ ಮಗು ನಿಮ್ಮ ಮಗು ಅಂತ ಹೇಳ್ತಾರೆ. ಆ ಒಂದು ಖುಷಿಯನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ ಗೌತಮ್ ಮತ್ತು ಭೂಮಿಗೆ. ಜೊತೆಗೆ ಮಚ್ಚೆ ಇತ್ತ ಅಂದಾಗ ಹೌದು ಮಚ್ಚೆ ಇತ್ತು ಅಂದಾಗ ನೀವು ಗಮನಿಸಿಲ್ವಾ, ನಾನು ಗಮನಿಸಿದರ ಅಂದ್ಕೊಂಡಿದ್ದೆ, ಒಂದು ಮಗು ನಿಮ್ಮ ಕೈ ಕೊಟ್ಟಿದ್ವಲ್ವ, ಹಾಗಾದರೂ ನೋಡ್ಬೋದಿತ್ತಲ್ವ ಮಗು ಮಚ್ಚೆ ಇದೆ ಅಂತ, ನಾನೇ ಗಮನಿಸಿದ್ನಲ್ಲ ಅಂದಾಗ ಇಲ್ಲ ನಾನು ಗಮನಿಸಲಿಲ್ಲ, ಗೊತ್ತಾಗಲಿಲ್ಲ ಅಂತ ಗೌತಮ್ ಭೂಮಿ ಹೇಳ್ತಾರೆ. ಈ ಕಡೆ ಭೂಮಿಗೇನು ಗೊತ್ತಿರಲಿಲ್ಲ, ಬಿಕಾಸ್ ಮಗು ಆಗಿರೋದೇ ಭೂಮಿಗೆ ಗೊತ್ತಿರಲಿಲ್ಲ, ಬಟ್ ಗೌತಮ್ ಅದನ್ನು ಗಮನಿಸಿರಲಿಲ್ಲ. ಗಮನಿಸಿದ್ರೆ ಈಗ ನಿಮ್ಮ ಮಗು ಅಂತ ಗೊತ್ತಾಗ್ಬಿಡ್ತಿತ್ತು, ಆ ಮಗುಗೂ ಮಚ್ಚೆ ಇದೆ, DNA ಟೆಸ್ಟ್ ಮ್ಯಾಚ್ ಆಗಿದೆ, ನಿಮ್ಮದೇ ಮಗು ಅದು ಅಂತ ಇಲ್ಲಿ ಕರ್ಣ ಹೇಳ್ತಿದ್ದಾಗೆ ಗೌತಮ್ ಮತ್ತು ಭೂಮಿ ಖುಷಿಗೆ ಎಲ್ಲೇನೇ ಇರೋದಿಲ್ಲ. ಅಷ್ಟರಲ್ಲಿ ಕಾಂತ್ ಅವ್ರು ಕೂಡ ಬಂದು ಅಖಿಲಾಂಡೇಶ್ವರಿ ಅವರು ಹೇಳಿದರು, ಖಂಡಿತ ಮಿಂಚು ನಿಮ್ಮ ಮಗುನೇ, ನಾನು ಹೇಳಬೇಕು ಅಂತಲೇ ಬಂದೆ, ಬಟ್ ಅಸಾಧ್ಯವಾಯಿತು, ಯಾರು ನಿಮ್ಮಿಬ್ಬರನ್ನ ಮಗುವಿಂದ ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ, ಹೋಗಿ ಮಗು ಅಪಾಯದಲ್ಲಿದೆ ಕಾಪಾಡಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಾಂತ್ ಅವರು ಜಯದೇವ್ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳೋದಿಲ್ಲ, ಬಟ್ ಗೌತಮ್ ಭೂಮಿಗೆ ಮೊದಲು ಮಗುನ ಹುಡುಕ್ಬೇಕಾಗಿರೋದಿರತ್ತೆ, ಹಾಗಾಗಿ ಅದನ್ನು ಕೇಳೋಕ್ಕೂ ಕೂಡ ಮುಂದಾಗೋದಿಲ್ಲ. ತದನಂತರ ಗೌತಮ್ ಮತ್ತು ಭೂಮಿಯ ತಂದೆ ತಾಯಿಗೆ ಕಾಲ್ ಮಾಡಿ ವಿಚಾರಿಸಿದ್ದೆ, ಇಲ್ಲಿ ಅವರು ಎಲ್ಲಿದ್ದೀವಿ ಅಂತ ಹೇಳ್ಬಿಡ್ತಾರೆ, ದುಡ್ಡು ಕೊಡ್ತಾರೆ ಅಂತ. ಹಾಗಾಗಿ ಗೌತಮ ಕರ್ಣ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ, ಅವ್ರಿಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ, ಪಾಠ ಕಲಿಸ್ತಾರೆ. ಆಲ್ರೆಡಿ ಅವ್ರ ಮಗುವನ್ನು ರೌಡಿ ಕೈಗೆ ಒಪ್ಸಿರ್ತಾರೆ. ಮಗು ಒಳಗಡೆ ಹೋಗಿದೆ ಅಂತಿದ್ದಾಗೆ ಗೌತಮ್ ಹೋಗಿದೆ, ಎಲ್ರಿಗೂ ಹಿಗ್ಗಾಮುಗ್ಗ ಬಾರಿಸಿ ಬುದ್ಧಿ ಕಲಿಸಿ ಕೊನೆಗೂ ತನ್ನ ಮಗು ಮಿಂಚುವನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ಮಿಂಚು ಬಂದಿದ್ದೆ ಭೂಮಿ ಅಪ್ಕೋತಾರೆ, ಕಣ್ಣೀರು ಹಾಕ್ತಾರೆ, ನಮ್ಮ ಮಗಳು ಮಿಂಚು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಮಿಂಚು ಅಂತೂ ಅಮ್ಮ ನಿಜವಾಗ್ಲೂ ನಿಮ್ಮ ಸ್ವಂತ ಮಗಳ ಅಂತ ಕೇಳ್ತಿದ್ದಾಳೆ. ಆಕೆಗೂ ಕೂಡ ಇವ್ರನ್ನ ಬಿಟ್ಟು ಬದುಕೋದು ತುಂಬ ಕಷ್ಟ ಅಂತಾನೆ ಹೇಳ್ಬೋದು. ಹಾಗಾಗಿ ಅವಳಿಗೆ ತುಂಬ ಖುಷಿ ಆಗುತ್ತೆ ಸ್ವಂತ ಮಗಳು ಅಂದ ತಕ್ಷಣ. ಹೌದು ಪುಟ್ಟ, ನೀನೇ ನಮ್ಮ ಸ್ವಂತ ಮಗಳು, ನಾವು ಕಳ್ಕೊಂಡಿದ್ದು ಮಗು ನೀನೇನೆ ಅಂತ ಹೇಳಿ ಭೂಮಿ ಗೌತಮ್ ಹೇಳಿದಾಗ ಅವಳಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಯಾಕಂದರೆ ಇನ್ನೂ ನನ್ನ ದತ್ತು ಮಗುವಲ್ಲ, ಯಾರೂ ನಾನು ಕೇಳೋದಿಲ್ಲ, ನಾನು ಎಲ್ಲೂ ಹೋಗೋದಿಲ್ಲ, ಇವ್ರ ಜೊತೆನೇ ಇರ್ತೀನಿ ಅಂತ ಹೇಳಿ ಫುಲ್ ಖುಷಿ ಆಗಿಬಿಡ್ತಾಳೆ. ಈ ಕಡೆ ಗುಂಡುಗೂ ಫುಲ್ ಖುಷಿ ಆಗಿಬಿಡುತ್ತೆ. ನಂತರ ನಾಳೆನೇ ಇವರಿಬ್ಬರ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಇವರಿಬ್ಬರು ಹುಟ್ಟಿದ ದಿನ ನಾಳೆ ಅಂತ ಗೌತಮ್ ಹೇಳ್ತಿದ್ದಾರೆ. ಎಲ್ಲರೂ ಒಂದು ಖುಷಿಯಿಂದ ಸೆಲ್ಫಿ ತಗೋತಾರೆ. ಇದರ ನಡುವೆ ಆ ಬರ್ಡೇ ದಿನ ಮತ್ತೆ ಜಯದೇವ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಇತ್ತ ಕಡೆ ಜಯದೇವೇ ಕಾರಣ ಅನ್ನೋ ಸತ್ಯವನ್ನು ಕಾಂತ್ ಅವರು ಹೇಳುವ ಸಮಯ ಬಂದಿದೆ. ಹಾಗಿದ್ರೆ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.